ಸರ್ ನಾನು ಆಗಲೇ ಗಣೇಶ್ ಸರ್ಗೆ ಹೇಳ್ತಾ ಇದ್ದೆ ಸರ್ ಒಂದು ಗಾದೆ ಮತ್ತೆ ರಿಪೀಟ್ ನಿಮ್ಮ ವಿತ್ ಪರ್ಮಿಷನ್. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಇಲ್ಲಿಂದ ಇಲ್ಲಿಗೆ ಸಂಬಂಧವೇ ಅಂತೇಳಿ ನಿಮ್ಮದೆಲ್ಲ ವಿಚಿತ್ರ ಸಿನಿಮಾಗಳು ಸರ್ ಒಂಥರ ಸಾಫ್ಟ್ ಕಲರ್ ಬಂದು ನಮಗೆಲ್ಲ ಒಂಥರ ಲವ್ ರೊಮ್ಯಾಂಟಿಕ್ ಸಿನಿಮಾಗಳು ಕೊಟ್ಟು ಸೊ ಇದು ಹೆಂಗೆ ಮ್ಯಾಚ್ ಆಯಿತು ಅನ್ನೋದು ಸರ್ ಕೇಳ್ತಾರೆ. ಸರ್ ಒಂದು ಆನ್ಸರ್ ಕೊಟ್ಟರು ಅದು ಹೆಂಗೆ ಕನೆಕ್ಟ್ ಆಯಿತು ಅನ್ನೋದು. ಸೊ ನೀವು ಆ ಜಾನರಿಂದ ಈ ಜಾನರ್ಗೆ ಹೆಂಗೆ ಆ ಒಂದು ಮಾಡಿಫಿಕೇಶನ್ ಹೆಂಗೆ? ಅಫ್ಕೋರ್ಸ್ ಗಾದೆ ಮಾತ್ರ ಒಂದಿರ್ತಾಗಿದೆ. ಎಸ್ ಗೂಸ್ಬೆರಿ ಪ್ಲಸ್ ಸಾಲ್ಟ್ ಬೆಟ್ಟದ ನೆಲ್ಲಿಕಾಯಿ. ಬಟ್ ದ ಕಾಂಬಿನೇಷನ್ ಇಸ್ ವೆರಿ ಟೇಸ್ಟಿ. ಟೇಸ್ಟಿ. ಓ ಸೂಪರ್. ಸೊ ಅಲ್ಲೇ ದಟ್ಸ್ ವಾಟ್ ಇಟ್ ಇಸ್. ಅದು ಹೆಂಗೆ ಅನ್ನೋದು ಬಿಡೋಣ, ಹೆಂಗಾದ್ರೂ ಆಗಲಿ. ಫಸ್ಟ್ ಸುನಾಮಿನೇ ಅಂತ ಹೇಳಿದ್ರು. ವಾಟ್ ಎವರ್ ಇಟ್ ಈಸ್, ಸುನಾಮಿಯೋ ಸ್ಟ್ರೋಮೋ ಯಾರೋ ಕಿತ್ತಾಕಲ್ಲಿ ಹಾಕಿದ್ರು, ಈ ಉಪ್ಪಲ್ಲಿ ಹೋಗಿದ್ನೋ ಗೊತ್ತಿಲ್ಲ. ಬಟ್ ಎಂಡ್ ಆಫ್ ದ ಡೇ ಟೇಸ್ಟ್ ಈಸ್ ಟೇಸ್ಟ್ ಆಗಿರುತ್ತೆ. ಸೊ ಗಣೇಶ್ ಸರ್, ಈಗ ನೀವು ಆಗಲೇ ಒಂದು ಕೆಳಗಡೆ ಹೇಳ್ಬೇಕಾದ್ರೆ ನೀವು ಅವ್ರು ಚೆನ್ನಾಗಿ ಇಮಿಟೇಟ್ ಮಾಡಿದ್ರಿ ಸರ್. ಏನೋ ಕೇಳಿದವ್ರು ಎಷ್ಟು ಚೆನ್ನಾಗಿ ಅವ್ರು ಅದನ್ನು ಎಷ್ಟೇ ಸೀರಿಯಸ್ ಆಗಿದ್ದು ಎಷ್ಟು ಕಾಮಾಗಿ ತಗೋತಾರೆ ಅಂತ. ಸೊ ನಾನೊಂದು ಕೇಳ್ತೀನಿ ಸರ್, ಸೀರಿಯಸ್ ನೋಡೇ ಇಲ್ಲ ನಾನು. ಅದೇ ಅವ್ರು ಎಷ್ಟೇ ನಿಮಗೆ ಸೀರಿಯಸ್ ಆಗಿದ್ರು ಅದನ್ನು ಓಕೆ ಇಲ್ಲಿ ನೋಡ್ಕೊಳ್ಳೋಣ ಅನ್ನೋ ಥರ ಹೇಳ್ತಾರೆ. ಸೀರಿಯಸ್ ನೋಡೇ ಇಲ್ಲ. ನನ್ನ ರೆಪ್ಲಿಕಾ ಅನ್ಸುತ್ತೆ ನನಗೆ ಒಂದೊಂದ್ಸಲಿ. ಹೌದು ಎಸ್ ಸರ್. ಅವ್ರು ಇದರಲ್ಲಿ ಒಂದು ಹೇಳಿ ಸರ್. ನೀವು ಫಾರ್ ಎಕ್ಸಾಂಪಲ್ ನಾನು ಏನಕ್ಕೆ ಹೇಳ್ತೀನಿ, ಗಣೇಶ್ ಈ ಥರ ಈ ಸೀನು ಹಿಂಗೆ ಮಾಡೋಣ ಅಂತ ನೀವೇನೋ ಗಬ್ರಲ್ಲಿ ಕೇಳ್ತಾರೆ ಸರ್, ಇದಾಗುತ್ತಾ ಸರ್, ವರ್ಕ್ ಆಗುತ್ತಾ, ಇದು ಪ್ಲ್ಯಾನ್ ಏನೋ ಮಾಡ್ತಿದ್ರು ಅಂತ ನೀವು ಅಂದಾಗ ಸರ್ ಏನು ರಿಯಾಕ್ಟ್ ಮಾಡ್ಬೋದು ಆ ಕ್ವಶನ್ಗೆ? ಫಾರ್ ಎಕ್ಸಾಂಪಲ್ ಇಷ್ಟೆಲ್ಲ ಸಾಂಗ್ ಎಲ್ಲ ಬೇಕಿತ್ತಾ, ಇದೆಲ್ಲ ವೈಟಲಿಗೆ ಹೋಗಿಲ್ಲ ಅಂತಂದಾಗ ವರ್ಕ್ ಆಗುತ್ತಾ ಅಂದಾಗ ಸರ್ ಹೆಂಗೆ ರಿಯಾಕ್ಷನ್ ಮಾಡೋರು ಆ ಟೈಮ್? ಮಾಡೋಣ ಸರ್, ಅಷ್ಟೇ ಆಗುತ್ತೆ ಸರ್. ಅಷ್ಟೇ ಸರ್, ಇಷ್ಟೇ. ಯಾಕಾಗಲ್ಲ ಸರ್? ಯಾಕೆ ವರ್ಕ್ ಆಗಲ್ಲ ಸರ್? ಮಾಡೋಣ ಸರ್, ಆಗುತ್ತೆ. ಎಲ್ಲ ನಮ್ಮ ಕೈಲಿದೆ ಸರ್, ನಮ್ಮ ಕೆಲಸ ನಾವು ಮಾಡೋಣ, ಮಿಕ್ಕಿದ್ದು ದೇವ್ರು ನೋಡ್ಕೊತಾನೆ. ಆಮೇಲೆ ಒನ್ ಬೆಸ್ಟ್ ಫ್ಯಾಕ್ಟ್ ಏನಂದರೆ ಸರ್, ಟಿಲ್ ಇವತ್ತಿಗೂ ಅಫ್ಕೋರ್ಸ್ ಎನಿ ಡೈರೆಕ್ಟರ್ ವಿಲ್ ವರ್ಕ್ ಟಿಲ್ ಲಾಸ್ಟ್ ಕಾಪಿ, ಅದು ಇದ್ದೇ ಇರುತ್ತೆ. ಅದು ನಾಟ್ ಎ ನ್ಯೂ ಥಿಂಗ್, ವರ್ಕ್ ಮಾಡ್ತಾ ಇದೆ. ಬಟ್ ಇದರಲ್ಲಿ ದ ಕೈಂಡ್ ಆಫ್ ಚೇಂಜಸ್ ವಾಟ್ ಐ ಆಮ್ ಡೂಯಿಂಗ್ ಇನ್ ಎವ್ರಿ ಟೈಮ್ ಎವ್ರಿವೇರ್ ಅನ್ನೋದು ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಆನ್. ಈಗ ನನಗೇನೆಂದರೆ ಹ್ಯಾಪಿಯೆಸ್ಟ್ ಥಿಂಗ್, ಈ ಇಂಟರ್ವ್ಯೂ ನಾನು ಅಟೆಂಡ್ ಮಾಡೋಕ್ಕೂ ಮುಂಚೆ ನಾನು ಸಿನಿಮಾ ಅಲ್ಲಿ US ವರ್ಷನ್ ಅಪ್ಲೋಡ್ ಆಗಿದೆ ಆ್ಯಂಡ್ ರೀಜನಲ್ ವರ್ಷನ್ ಅಪ್ಲೋಡ್ ಆಗ್ತಿದೆ. ಅಂಥ ಇದರಲ್ಲಿ ಒಂದು ಯಾವುದೋ ಒಂದು ಬಿಟ್ಟು ಸಿಕ್ಕಿದ್ರೆ ಅಲ್ಲಿ ಸಾಯಿ ಕಾರ್ತಿಕ್ ಕಳಿಸ್ಬಿಟ್ಟು ಅರ್ಜೆಂಟಾಗಿ ಅದೊಂದು ಬಿಟ್ಟು ರೀಪ್ಲೇಸ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡಿ ಅಂತ ಒನ್ ರೀಲ್ ಐ ಸೆಂಟ್ ಬ್ಯಾಕ್. ಸೊ ಅದೇನಾಗುತ್ತೆ ಅಂದರೆ ಅಷ್ಟು ಸ್ಪೇಸ್ ಇದೆ ನಾವು ವರ್ಕ್ ಮಾಡಿ ಇನ್ನೇನು ಮಾಡ್ಬೇಕನ್ನೋದು. ಸೊ ದಟ್ಸ್ ದ ಲಾಸ್ಟ್ ಥಿಂಗ್ ಆಲ್ಸೋ ಇಟ್ ಎಂಡೆಡ್ ವಿತ್ ದ ಮ್ಯೂಸಿಕಲ್ ನೋಟ್. ಸೊ ದಟ್ಸ್ ಹೌ. ಈಗ ಫ್ರಮ್ ನೌ ಐ ಆಮ್ ಕಂಪ್ಲೀಟ್ಲಿ ಫ್ರೀ. ಪ್ರಾಬ್ಲಿ ನೀವು ಕೇಳ್ಬೋದೇನು ಲಾಸ್ಟ್ ಒನ್ ಆ್ಯಂಡ್ ಅಫ್ಕೋರ್ಸ್ ಗಣೇಶ್ ಸರ್ ನೋ ಸರ್, ನಾನು ಒಂದು 5 ನಿಮಿಷ ಕಾನ್ಸ್ಟೆಂಟಾಗಿ ಮಾತ್ರ ಇದೆ. ಹೌದಾ? ದಿಸ್ ಇಸ್ ದ ಥಿಂಗ್ ವೇರ್ ಐ ಸ್ಪೋಕ್ ಲೈಕ್ ದಟ್. ನಾನು ಜಸ್ಟ್ ಆಗಲೇ ಹೇಳಿದ್ರು ಅದನ್ನು ನಿಮ್ಮ ಇಂಟರ್ವ್ಯೂ ನಡೆಯೋ ಟೈಮಲ್ಲಿ ಐ ಫಿನಿಶ್ ದಟ್ ವರ್ಕ್ ಆ್ಯಂಡ್ ಕೇಮ್. ನಾನು ಅದೇ ಕೇಳಿದೆ, ಅಪ್ಲೋಡ್ ಆಗಿದೆ ಸರ್, ಇಟ್ ಈಸ್ ಇನ್ನು ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಅಪ್ಲೋಡೆಡ್ ಅಂತ. ದೆನ್ ಓಕೆ, ದಟ್ಸ್ ಆಲ್. ಸೊ ದಟ್ಸ್ ವೇರ್ ಐ ಫಿನಿಶ್ ಮೈ ಜಾಬ್ ಆಫ್ ದಿಸ್. ಗಣೇಶ್ ಸರ್, ನನಗೆ ಎಲ್ಲೋ ಒಂದ್ಸಲ ಅನಿಸ್ತಿರುತ್ತೆ, ಇವರು ರಾಜ ಸರ್ ನೋಡಿದಾಗ ಒಂಥರ ನಮಗೆ ರಾಮ್ ಗೋಪಾಲ್ ವರ್ಮಾ ನೋಡಿದಂಗೆ ಫೀಲು. ನೇರ ಮಾತು, ನೇರ ಹೊಡಿ, ಹಿಟ್ ಅಂಡ್ ಅದೇ ಕಂಪ್ನಿ ಇವರಲ್ಲ. ಹೌದಾ? ನನಗೆ RGVಗೆ ಆ್ಯಂಡ್ JD ವಿ ಹ್ಯಾವ್ ಸಮ್ ವೆದರ್ ಆರ್ ಲಾಟ್ ಆಫ್ ಸೀನಿಯರ್ಸ್ ಮೀ. ನನಗೆ ಬಿಕಾಸ್ RGV ಅಂದ್ರಲ್ಲ, ನನಗೆ RGVನೇ ಕಂಡೀಷನ್ ಬಿಟ್ವೀನ್ ಮೈಸೆಲ್ಫ್ ಆ್ಯಂಡ್ RGV ಎಲ್ಲರ ಫ್ರೆಂಡ್ಸು. ಐ ಡೋಂಟ್ ವಾಂಟ್ ಟು ಸಿ ದಟ್ ಮ್ಯಾನ್ ಫಾರ್ ಎವರ್. ಓಕೆ, ನಾನು ಮೀಟ್ ಮಾಡಲ್ಲ. ಇಲ್ ಕಾಲ್ ಮೀ ಸೇ ಅಪ್ಶೆಟ್, ಬಟ್ ಐ ಡೋಂಟ್ ವಾಂಟ್ ಟು ಸಿ ಹಿಮ್. ಎದಕ್ಕಂದರೆ ಇಲ್ಲಿ ಆಸ್ ಎದಕ್ಕೆ ಅಂತ, ದಟ್ಸ್ ದ ಓನ್ಲಿ ಗೈ. ಬಿಕಾಸ್ ನಾನು ಇಫ್ ಐ ಮೀಟ್ ಯು ಪ್ರಾಬ್ಲಿ ನಾನು ಅಂದರೆ ನಾನು ಇನ್ ಮೈ ಮೈಂಡ್ ಇಸ್ ವೆರಿ ಹ್ಯೂಜ್. ಸೊ ನೋಡಿದೆ ತುಂಬ ಸ್ಮಾಲ್ ಅನ್ಸುತ್ತೆ ಅಂತ ನೋಡಲ್ಲ. ಸೊ ಐ ಟೋಲ್ಡ್ ಹಿಮ್ ಐ ಡೋಂಟ್ ವಾಂಟ್ ಟು ಸಿ ಯು ಫಾರ್ ಎವರ್ ಅಂತ ಹೇಳ್ಬಿಟ್ಟಿದ್ದೀರಿ ಸರ್? ಯಸ್. ಅವರು ಹಂಗೆಲ್ಲ ಸರ್, ನೋಡಲ್ಲ ಅಂದರೆ JD ಹಾಸ್ ಬಿ ನಂಬರ್ ಆಫ್ ಟೈಮ್ಸ್. ಎದಕ್ಕಂದ್ರೆ ನಾನು ಬಿಕಾಸ್ ಐ ನೋ ವಾಟ್ ಈಸ್ ಮೈ ಯುವರ್ ಇಮೇಜ್ ಇನ್ ವಿತ್ ಮೀ. ಸೊ ನಾನು ನೋಡಲ್ಲ ಅಂತ. ಸರ್, ಕೊನೆಯದಾಗಿ ನಮ್ಮ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಫ್ಯಾನ್ಸ್ ಈಗಾಗಲೇ 1.25 ವರ್ಷದಿಂದ ಕಾದು ಸಾಕಾಗಿದ್ದಾರೆ. ಇನ್ನೇನು ತೆರೆಗೆ ಅಪ್ಪಳಿಸುವಂಥ ಸಮಯ ಬರ್ತಾ ಇದೆ. ಸೊ TV5 ಮೂಲಕ ನಿಮ್ಮನ್ನು ಪ್ರೀತಿಸುವಂಥವ್ರು, ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗೆ ಕಾಯ್ತಿರುವಂಥವ್ರು, ಆ ಸಾಂಗ್ಗಳನ್ನ ಥಿಯೇಟ್ರಲ್ಲಿ ಎಂಜಾಯ್ ಮಾಡಬೇಕು ಅಂತಿರೋರು, ಥಿಯೇಟ್ರಲ್ಲಿ ಎಷ್ಟು ಜನ ರೀಲ್ಸ್ ಮಾಡಬೇಕು ಅವರೆಲ್ಲರಿಗೂ ನೀವು TV5ಇಂದ ಕರಿಬೋದು. ಈಗ ಎಲ್ಲ ಸಾಂಗ್ಗಳ್ನು, ಅದರಲ್ಲೂ ದ್ವಾಪಾರ ಮತ್ತು ಚಿನ್ನಮ್ಮ ಸಾಂಗನ್ನು ದೊಡ್ಡ ಹಿಟ್ ಮಾಡಿದರೆ, ಸೊ ಅದರಲ್ಲೇ ಗೊತ್ತಾಗಿರುತ್ತೆ ನಾವು ಎಷ್ಟು ಪ್ರೀತಿಯಿಂದ ಈ ಸಿನಿಮಾವನ್ನು ಮಾಡಿದ್ದೀವಿ ಅಂತ. ನೀವು ಕೂಡ ಅಷ್ಟೇ ಪ್ರೀತಿಯಿಂದ ಈ ಸಿನಿಮಾವನ್ನು ನೋಡಿ ಇಡೀ ತಂಡವನ್ನು ಹಾರೈಸಿ ಅಂತ ಕೇಳ್ಕೊತೀನಿ. ಎಸ್ ಸರ್, ನಿರ್ದೇಶಕರೇ ದಯವಿಟ್ಟು. ಫಾರ್ ಮೀ ಅಫ್ಕೋರ್ಸ್ ಇಸ್ ಅ ಲಾಸ್ಟ್ ಇಂಟರ್ವ್ಯೂ. ಐ ವಾಂಟ್ ಟು ಸೇ ಈ ಸಿನಿಮಾಗೆ 3
ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ವೇರ್ ವಿತೌಟ್ ದೆಮ್ ಇದು ಆಗ್ತಿರ್ಲಿಲ್ಲ. ಎಸ್ ಒನ್ ಈಸ್ ಮೈ ಫ್ರೆಂಡ್ ಪ್ರಶಾಂತ್, ಸೆಕೆಂಡ್ ಗಣೇಶ್ ಸರ್, 3 ಅರ್ಜುನ್ ಜನ್ಯ. ಒಂದು ವೇಳೆ ಟುಮಾರೋ ಇಫ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಸಮಥಿಂಗ್ ಮೆರಕಲ್ ಆದರೆ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ದೀಸ್ 3 ಗೈಸ್. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕೂತಿದ್ರಿ ನನ್ನ ಜೊತೆ, ಸಾಕಷ್ಟು ಮಾತಾಡಿದ್ರಿ. ಥ್ಯಾಂಕ್ ಯು ಗಣೇಶ್ ಸರ್. ಐ ಆಮ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ಅದು ಹೇಳ್ಬೋದೋ ಗೊತ್ತಿಲ್ವಾ, ನಾನು ಗಣೇಶ್ ಸರ್ ಕಡೆಯವನು, ಅಂದರೆ ನೆಲಮಂಗಲ ಸೈಡವರು. ಅದೊಂದು ಖುಷಿ ನನಗೆ ಯಾವಾಗಲೂ ಭಾಳ ಆಸೆ ಇತ್ತು ಸರ್. ಖುಷಿ, ನನಗೆ ಭಾಳ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಿದ್ದು. ಕೃಷ್ಣಂ ಪ್ರಣಯ ಸಖಿ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡಿ ಆಶೀರ್ವಾದ ಮಾಡಬೇಕು. ಏನು ಇಂಡಸ್ಟ್ರಿಗೆ ಒಂದೊಳ್ಳೆ ಹಿಟ್ ಕೊಡುವಂಥ ಎಲ್ಲ ಕಂಟೆಂಟ್ ಕೂಡ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದಲ್ಲಿದೆ. ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಎಲ್ರಿಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ.